ನಾವೇನು 450 ದಿವಸದಿಂದ ಬೀದಿಲಿ ಕೂತ್ಕೊಂಡು ಬೀದಿಲಿ ಅನ್ನ ಮಾಡ್ಕೊಂಡು ತಿನ್ಕೊಂಡು ಎಲ್ಲ ರೀತಿಲೂ ಶಾಂತಿಯುತವಾಗಿ ಹೋರಾಟ ಮಾಡಿಕೊಂಡು ನಾವು ಮುಖ್ಯಮಂತ್ರಿಗಳಿಗೆ ಆವಾಗ DCM ಆಗಿದ್ದರು, ಈಗ ಮುಖ್ಯಮಂತ್ರಿಗಳಾಗವ್ರೆ. ಅವ್ರಿಗೆ ಎಲ್ಲ ಥರ ಬೇಡಿಕೆಗಳನ್ನ ಇಟ್ಟರು ಅವರು ನಮ್ಮ ರೈತರ ಕಡೆ ಗಮನ ಹರಿಸ್ತೀರ. ನಾನು ಮಾಡಿದ್ದೇ ಶಾಸನ, ನನ್ನದೇ ಅಧಿಕಾರ, ನನ್ನದೇ ಸರ್ಕಾರ ಅನ್ನೋ ರೀತಿಲಿ ದರ್ಪ ದೌರ್ಜನ್ಯಗಳಿಂದ ಇವತ್ತು ರೈತರ ವಿರುದ್ಧವಾಗಿ ಫೈನಲ್ ನೋಟಿಫಿಕೇಶನ್ ಅಂದರೆ 3 ಗ್ರಾಮದಲ್ಲಿ ಮತ್ತೆ ಮಂಡಳ್ಳಿ ಮತ್ತೆ ಕೆಂಪಯ್ಯನಪಾಳ್ಯಕ್ಕೆ 3 ಅಂತಿಮ ಅಧಿಸೂಚನೆಯನ್ನ ಸಲ್ಲಿಸವ್ರೆ. ಅದಕ್ಕೆ ನಮ್ಮ ಧಿಕ್ಕಾರ ಇದೆ. ಆಮೇಲೆ ನಮಗೆ ಹೊರಗಡೆಯಿಂದ ರಾಜ್ಯ ರೈತ ಸಂಘ, ರಾಜ್ಯ ಪ್ರಾಂತ ಸಂಘ ಮತ್ತೆ ಮಹಿಳಾ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು ಎಲ್ಲ ಕರೆ ಮಾಡಿ ಯಾವುದೇ ಕಾರಣಕ್ಕೂ ಅಂತಿಮ ಅಧಿಸೂಚನೆಗೆ ನೀವು ಧೃತಿಗೆಡಬೇಡಿ, ನಿಮ್ಮ ಪರವಾಗಿ ನಾವಿದ್ದೀವಿ, ನಿಮ್ಗೆ ಎಲ್ಲಾ ತರ ಬೆಂಬಲ ನೀಡಿ ನಿಮ್ಮ ಹೋರಾಟಕ್ಕೆ ನಾವು ಇಳಿತೀವಿ ಅಂತ ಒಂದು ಭರವಸೆನ ನೀಡವ್ರೆ. DK ಶಿವಕುಮಾರ್ ಅವ್ರ ರೀತಿಲೇ ಹೇಳ್ಬೇಕು ಅಂದ್ರೆ ಹೇಳ್ತಾರೆ, ಪ್ರಯತ್ನಗಳು ವಿಫಲವಾದರೂ ಪ್ರಾರ್ಥನೆಗಳು ಫಲ ಕೊಡುತ್ತವೆ ಅಂತ. ಅದೇ ರೀತಿ ನಮ್ಗೂ ಅಷ್ಟೇ ಪ್ರಯತ್ನನೂ ಫಲ ಕೊಡ್ತದೆ, ಪ್ರಾರ್ಥನೆನೂ ಫಲ ಕೊಡ್ತದೆ. ಯಾಕಂದ್ರೆ ನೀವು ಅನ್ಯಾಯದ ಮಾರ್ಗದಲ್ಲಿ ಹೋಯ್ತಾ ಇರೋರ್ಗೆ ದೇವರು ಒಳ್ಳೇದ್ ಮಾಡ್ತಾನೆ ಅಂದ್ರೆ, ನಾವು ನ್ಯಾಯ ಮಾರ್ಗದಲ್ಲಿ ರೈತರು 100 ಜನಕ್ಕೆ ಊಟ ಹಾಕಿ ವ್ಯವಸಾಯ ಮಾಡಿ 10 ಜನಕ್ಕೆ ನಾವು ಎಲ್ಲ ಬೆಳೆದದ್ನೆಲ್ಲ ಕೊಡೋರ್ಗೆ ನಮ್ಗೆ ಎಲ್ಲಾ ರೀತಿಲೂ ದೇವರು ಸಹಕಾರ ಕೊಡ್ತಾನೆ. ನೀವು ಮುಖ್ಯಮಂತ್ರಿ ಆಗಿರೋದು ನಮಗೂ ಖುಷಿನೇ. ಯಾಕಂದ್ರೆ ನಮ್ಮ ರಾಮನಗರ ಜಿಲ್ಲೆಯ ಒಬ್ಬ ನಮ್ಮ ವ್ಯಕ್ತಿ ಮುಖ್ಯಮಂತ್ರಿ ಆಗವ್ರೆ ಅಂದ್ರೆ ನಮಗೂ ಹೆಮ್ಮೆ, ಶುಭಾಶಯಗಳು. ಆದ್ರೆ ನೀವು ನಮ್ಮ ಪರವಾಗಿ ನಿಂತ್ಕೋಬೇಕಾಗಿತ್ತು, ಆದ್ರೆ ನೀವು ರೈತರ ವಿರುದ್ಧವಾಗಿ ನಿಂತಿದ್ದೀರಾ. ಯಾವಾಗ ಘೋಷಣೆ ಹೇಳ್ತೀರಾ ನಾವು ರೈತರ ಪರವಾದ ಸರ್ಕಾರ ಅಂತ, ಆದ್ರೆ ಬರೀ ಘೋಷಣೆಗೆ ಅಷ್ಟೇ ನೀವು ಮಾಡೋದೆಲ್ಲ ರೈತ ವಿರೋಧಿ ಕೆಲಸಗಳನ್ನೇ ಮಾಡೋದು ನೀವು. ಆಮೇಲೆ ನೀವು ಫೇಸ್ಬುಕ್ ಅಲ್ಲಿ ಹಾಕೋತೀರಾ ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ ಅಂತ. ಅದನ್ನ ನೀವ್ ಹೇಳಿರೋ ಕರೆಕ್ಟ್ ಸರ್. ನೀವ್ ಮಾಡ್ತಾ ಇರೋ ರೈತ ವಿರೋಧಿ ಕೆಲಸ ರೈತರ ಮನಸ್ಸಲ್ಲಿ ಯಾವಾಗೂ ಉಳ್ಕೋತದೆ ಶಾಶ್ವತವಾಗಿ. ಅದೇ ನಾಳೆ ದಿನ ಟೀಕೆಯಾಗಿ ನಿಮ್ಮ ಸರ್ಕಾರದ ಬುಡನ ಅಲ್ಲಾಡಿಸ್ತದೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.